ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಾನರ್ ಜಗುಲಿ. ನಾನು ನಿಮ್ಮ ಚಂದ್ರಶೇಖರ್. ಸ್ಪರ್ಧಾತ್ಮಕ ಯುಗದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ತುಂಬಾ ಮಹತ್ವದ್ದಾಗಿದೆ. ಮಕ್ಕಳ ಆಸಕ್ತಿಗಳನ್ನು ಗುರುತಿಸಿ ಭಾವನಾತ್ಮಕ ಬೆಂಬಲ ನೀಡುವುದರ ಜೊತೆಗೆ ಬೌದ್ಧಿಕ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುವುದು ಪಾಲಕರ ಆದ್ಯ ಕರ್ತವ್ಯವಾಗಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಂಕಗಳ ಬೆನ್ನಟ್ಟದೆ ಮಗುವಿನ ಸಮಗ್ರ ವ್ಯಕ್ತಿತ್ವ ವಿಕಸನದಲ್ಲಿ ಪಾಲಕರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಆದ್ದರಿಂದ ಪ್ರಿಯ ಪಾಲಕರೇ, ಇಂದಿನ ಸಂಚಿಕೆಯಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪಾಲಕರು ವಹಿಸಬೇಕಾದ ಪ್ರಮುಖ ಪಾತ್ರಗಳ ಕುರಿತು ತಿಳಿಯೋಣ. ಮೊದಲನೇ ಮುಖ್ಯ ಅಂಶ ಮಕ್ಕಳ ಆಸಕ್ತಿಯನ್ನು ಗುರುತಿಸುವುದು. ಪ್ರತಿಯೊಬ್ಬ ಮಗುವಿಗೂ ತನ್ನದೇ ಆದ ವಿಶಿಷ್ಟ ಪ್ರತಿಭೆ ಇರುತ್ತದೆ. ಎಲ್ಲ ಪಾಲಕರು ತಮ್ಮ ಮಕ್ಕಳು ವೈದ್ಯರು ಅಥವಾ ಇಂಜಿನಿಯರ್ ಆಗಲೇಬೇಕೆಂಬ ಹಠ ಬಿಟ್ಟು ಮಗುವಿಗೆ ಕಲೆ, ವಾಣಿಜ್ಯ, ಕ್ರೀಡೆ, ತಂತ್ರಜ್ಞಾನ ಆದಿಯಾಗಿ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಎಂಬುದನ್ನು ಗಮನಿಸಿ ಪ್ರೋತ್ಸಾಹಿಸಬೇಕು. ಎರಡನೇ ಮುಖ್ಯ ಅಂಶ ಜೀವನ ಕೌಶಲ್ಯಗಳ ಕಲಿಕೆ. ಮಕ್ಕಳು ದೈನಂದಿನ ಜೀವನದ ಸವಾಲುಗಳನ್ನು ಎದುರಿಸಲು ಶಾಲಾ ಕಾಲೇಜುಗಳಲ್ಲಿ ಕಲಿಸುವ ಪಠ್ಯ ಪುಸ್ತಕದ ಜ್ಞಾನದ ಜೊತೆಗೆ ಆತ್ಮವಿಶ್ವಾಸ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹಾಗೂ ಭಾವನಾತ್ಮಕ ಸ್ಥಿರತೆಗಳನ್ನು ಹೆಚ್ಚಿಸಲು ಜೀವನ ಕೌಶಲ್ಯಗಳು ಅತ್ಯಗತ್ಯ. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಸಂವಹನ, ಸ್ವಯಂ ಆರೈಕೆ, ಹಣಕಾಸು ನಿರ್ವಹಣೆಯಂತಹ ಕೌಶಲ್ಯಗಳನ್ನು ಬಾಲ್ಯದಿಂದಲೇ ಕಲಿಸುವುದರಿಂದ ಅವರು ಒಬ್ಬರು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಬೆಳೆಯಲು ಸಹಾಯವಾಗುತ್ತದೆ. ಮೂರನೇ ಅಂಶ ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ. ಪಾಲಕರಾದವರು ತಮ್ಮ ಮಕ್ಕಳನ್ನು ಅವರ ಸಹಪಾಠಿಗಳು, ಸಂಬಂಧಿಕರ ಮಕ್ಕಳು ಅಥವಾ ಪಕ್ಕದ ಮನೆಯ ಮಗುವಿನೊಂದಿಗೆ ಹೋಲಿಸುವುದು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ನೆನಪಿಡಿ, ಪ್ರತಿ ಮಗುವಿನ ಕಲಿಕೆಯ ವೇಗ ಮತ್ತು ಸಾಮರ್ಥ್ಯ ಬೇರೆ ಬೇರೆಯಾಗಿರುತ್ತದೆ. ನಾಲ್ಕನೇ ಅಂಶ ಒತ್ತಡರಹಿತ ವಾತಾವರಣ ನಿರ್ಮಾಣ. ಪರೀಕ್ಷೆ ಮತ್ತು ಫಲಿತಾಂಶಗಳ ಬಗ್ಗೆ ಮಗುವಿನ ಮೇಲೆ ಅತಿಯಾದ ಒತ್ತಡ ಹೇರಬಾರದು. ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರೋತ್ಸಾಹಿಸುತ್ತಾ ಮಗುವಿನ ಸಹಜ ಪ್ರತಿಭೆ, ಆಸಕ್ತಿ ಹಾಗೂ ಕೌಶಲ್ಯಗಳನ್ನು ಗುರುತಿಸಿ ಸೋಲು ಮತ್ತು ಗೆಲುವುಗಳನ್ನು ಎರಡನ್ನೂ ಸಮನಾಗಿ ಸ್ವೀಕರಿಸುವ ಮನೋಭಾವವನ್ನು ಬೆಳೆಸಬೇಕು. ಸೋತಾಗ ಬೆನ್ನಿಗೆ ನಿಂತು ನಾನಿದ್ದೇನೆ ಎಂಬ ಭರವಸೆ ನೀಡುವುದು ಪಾಲಕರ ದೊಡ್ಡ ಜವಾಬ್ದಾರಿಯಾಗಿದೆ. ಐದನೇ ಅಂಶ ಮೌಲ್ಯಾಧಾರಿತ ಶಿಕ್ಷಣ. ಕೇವಲ ಪಠ್ಯ ಪುಸ್ತಕದ ಜ್ಞಾನವಲ್ಲದೆ ಮಕ್ಕಳಲ್ಲಿ ಪ್ರಾಮಾಣಿಕತೆ, ಸಹಾನುಭೂತಿ, ಗೌರವ ಮತ್ತು ನೈತಿಕತೆಯಂತಹ ಜೀವನದ ಮೌಲ್ಯಗಳನ್ನು ಕೂಡ ಬೆಳೆಸಬೇಕು. ಇದು ಮಕ್ಕಳಲ್ಲಿ ಭಾವನಾತ್ಮಕ ಸ್ಥಿರತೆ, ಸಾಮಾಜಿಕ ಜವಾಬ್ದಾರಿ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು ನೀಡುತ್ತದೆ. ಈ ಶಿಕ್ಷಣವು ಮಕ್ಕಳನ್ನು ಜವಾಬ್ದಾರಿಯುತ ನಾಗರಿಕರನ್ನಾಗಿ ಸಿದ್ಧಪಡಿಸುತ್ತದೆ. ಆರನೇ ಅಂಶ ಗುಣಮಟ್ಟದ ಸಮಯ ಕಳೆಯುವುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಪಾಲಕರು ಮತ್ತು ಮಕ್ಕಳು ಒಂದೇ ಮನೆಯಲ್ಲಿದ್ದರೂ ಕೂಡ ಸಂವಹನ ಅಂದರೆ ಮಾತುಕತೆ ಕಡಿಮೆಯಾಗಿದೆ. ಪಾಲಕರಾದವರು ದಿನಕ್ಕೆ ಕನಿಷ್ಠ 1 ಗಂಟೆಯಾದರೂ ಮಕ್ಕಳ ಜೊತೆ ಕುಳಿತು ಅವರ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ಮಾತನಾಡಿ ಅವರ ಆತಂಕಗಳನ್ನು ಆಲಿಸಬೇಕು. ಏಳನೇ ಅಂಶ ಕೇವಲ ಫಲಿತಾಂಶವಲ್ಲ, ಪ್ರಯತ್ನಕ್ಕೆ ಗೌರವ ನೀಡಿ. ಮಕ್ಕಳು ಪಡೆದ ಅಂಕಗಳಿಗಿಂತ ಆ ಅಂಕ ಪಡೆಯಲು ಅವರು ಪಟ್ಟ ಶ್ರಮವನ್ನು ಗುರುತಿಸಿ ಅವರ ಪ್ರಯತ್ನವನ್ನು ಮೆಚ್ಚಿದಾಗ ಮಾತ್ರ ಮಗುವಿಗೆ ಕೆಲಸದ ಮೇಲೆ ಹೆಚ್ಚಿನ ಪ್ರೀತಿ ಮೂಡುತ್ತದೆ. ಎಂಟನೇ ಅಂಶ ಮಾದರಿಯಾಗಿರಿ. ಮಕ್ಕಳು ನೀವು ಹೇಳುವುದಕ್ಕಿಂತ ನೀವು ಮಾಡುವುದನ್ನು ನೋಡಿ ಹೆಚ್ಚು ಕಲಿಯುತ್ತಾರೆ. ನೀವು ಶಿಸ್ತುಬದ್ಧ ಜೀವನ ನಡೆಸುತ್ತಿದ್ದರೆ ಮಕ್ಕಳು ಅದನ್ನು ಸಹಜವಾಗಿಯೇ ಅಳವಡಿಸಿಕೊಳ್ಳುತ್ತಾರೆ. 9ನೇ ಅಂಶ ಶಿಕ್ಷಕರೊಂದಿಗೆ ಸಂವಹನ. ಪಾಲಕರಾದವರು ಮಕ್ಕಳ ಶಾಲಾ ಕಾಲೇಜುಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು. ಮಗುವಿನ ಶೈಕ್ಷಣಿಕ ಪ್ರಗತಿ ಮತ್ತು ವರ್ತನೆಯ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿದೆ. 10ನೇ ಅಂಶ ಮಾನಸಿಕ ಮತ್ತು ದೈಹಿಕ ಆರೋಗ್ಯ. ಮಕ್ಕಳ ಪೌಷ್ಟಿಕ ಆಹಾರ, ನಿದ್ರೆ ಮತ್ತು ಮಾನಸಿಕ ಸ್ಥಿತಿಯ ಬಗ್ಗೆ ಕಾಳಜಿ ವಹಿಸಬೇಕು. ಅತಿಯಾದ ಮೊಬೈಲ್ ಬಳಕೆಯಂತಹ ವ್ಯಸನಗಳಿಂದ ದೂರವಿರಿಸಿ ಶಿಸ್ತಿನ ಜೀವನ ಕಲಿಸುವುದು ಅತಿ ಮುಖ್ಯ. ಪಾಲಕರ ಸರಿಯಾದ ಮಾರ್ಗದರ್ಶನ ಮತ್ತು ಬೆಂಬಲವು ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿ ಅವರನ್ನು ಆರೋಗ್ಯಯುತ ನಾಗರಿಕರನ್ನಾಗಿ ರೂಪಿಸಲು ಸಹಕಾರಿಯಾಗುತ್ತದೆ. ಕೊನೆಯದಾಗಿ ಪಾಲಕರಿಗೆ ತಿಳಿಸುವುದೇನೆಂದರೆ, ಮಕ್ಕಳ ಮೇಲೆ ಅತಿಯಾದ ನಿರೀಕ್ಷೆಗಳ ಭಾರ ಹೇರುವ ಬದಲು ಭಾವನಾತ್ಮಕ ಬೆಂಬಲ ನೀಡುತ್ತಾ ಅವರ ಸೋಲು ಗೆಲುವು ಎರಡರಲ್ಲೂ ಜೊತೆಯಾಗಿ ನಿಂತು ಧೈರ್ಯ ತುಂಬಬೇಕು. ಪ್ರತಿ ಸಮಯದಲ್ಲಿ ಮಗುವಿನ ಮಾನಸಿಕ ಸ್ಥಿತಿಗತಿಗಳನ್ನು ಅರಿತು ಪ್ರೋತ್ಸಾಹಿಸುವುದು ಅತ್ಯಗತ್ಯ.
ಮುಕ್ತ ಸಂವಹನ ನಡೆಸಿ ಮಕ್ಕಳು ತಮ್ಮ ಭಯ ಮತ್ತು ಗೊಂದಲಗಳನ್ನು ಮುಕ್ತವಾಗಿ ಪಾಲಕರೊಂದಿಗೆ ಹಂಚಿಕೊಳ್ಳುವಂತಹ ಆಪ್ತ ಸಂಬಂಧವನ್ನು ಬೆಳೆಸಿದ್ದೇ ಆದರೆ ಪ್ರತಿ ಮಕ್ಕಳು ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ನೆನಪಿಡಿ, ಸ್ಪರ್ಧೆಯು ಮಗುವಿನ ವ್ಯಕ್ತಿತ್ವವನ್ನು ಅರಳಿಸಬೇಕೇ ಹೊರತು ಅವರನ್ನು ಮಾನಸಿಕವಾಗಿ ಕುಗ್ಗಿಸಬಾರದು. ಪಾಲಕರು ಕೇವಲ ಮಾರ್ಗದರ್ಶಕರಾಗಿದ್ದರೆ ಸಾಕು, ನಿರ್ದೇಶಕರಾಗಬಾರದು.